ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ ಗುರುವಾದಿ ದ್ವಾಂತರವಯೇ ಸಜ್ಜನೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ನಿಮ್ಮಲ್ಲಿ ಯಾರಾದರೂ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ತಪ್ಪದೆ ಕೊನೆವರೆಗೂ ನೋಡಿ. ಮಂತ್ರಾಲಯಕ್ಕೆ ಯಾವಾಗ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಹೋದ್ಮೇಲೆ ಏನೇನ್ ಮಾಡ್ಬೇಕು, ಮಂತ್ರಾಲಯದಲ್ಲಿ ಸೇವೆ ಮಾಡೋದು ಹೇಗೆ, ರಾಘವೇಂದ್ರ ಸ್ವಾಮಿನ ಜಪ ಮಾಡೋದಕ್ಕೆ ಮತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಬುಕ್ ಇದೆಯಾ, ಹರಿಕೆ ಮುಡುಪು ಕಟ್ಟೋದು ಹೇಗೆ, ಅಲ್ಲಿಂದ ಮನೆಗೆ ಏನ್ ತಂದ್ರೆ ಒಳ್ಳೇದು, ಯಾವ ಬಟ್ಟೆ ಧರಿಸ್ಬೇಕು, ಇಲ್ಲ ಮಂತ್ರಾಲಯಕ್ಕೆ ಹೋಗೋಕೆ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಈ ಎಲ್ಲಾದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ತುಂಬಾ ಆಸೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ, ಆದ್ರೆ ಆಗ್ತಾನೆ ಇರೋದಿಲ್ಲ. ಆತರ ಸಮಸ್ಯೆ ಏನಾದ್ರೂ ನಿಮ್ಗಿದ್ರೆ ನಾನಿವಾಗ ಹೇಳೋ ರೀತಿ ಮಾಡಿ. ಮೊದಲನೇದು ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ತುಂಬಾ ನಿಷ್ಠಾವಂತರಾಗಿ ಇರಬೇಕು. ರಾಯರನ್ನ ಮಾತ್ರ ನೆನ್ಸ್ಕೊಂಡು ಪೂಜೆ ಮಾಡ್ತಿರ್ಬೇಕು. ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಮನಸ್ಸು ವಾಚ ಕರ್ಮ ಅಂತ ಕಂಪ್ಲೀಟ್ ಆಗಿ ನೀವು ರಾಯರನ್ನೇ ಜಪಿಸ್ತಿರ್ಬೇಕು. ಅವಾಗ ನಿಮ್ಗೆ ಗೊತ್ತಿಲ್ದಿರ ನಿಮ್ಮ ಮೈಂಡ್ ನಲ್ಲಿ ಕಂಪ್ಲೀಟ್ ಆಗಿ ರಾಯರ್ ಇರ್ತಾರೆ. ಇದನ್ನ ಸ್ವಲ್ಪ ದಿನ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಇವಾಗ ನಿಮ್ಮ ದೇಹ ಆತ್ಮ ಎಲ್ಲ ಸಂಪೂರ್ಣವಾಗಿ ರಾಯರ್ಗೆ ಅರ್ಪಿಸಿದ್ದೀರಾ ಅಂತ. ಅವಾಗ ನೀವು ಮಂತ್ರಾಲಯಕ್ಕೆ ಹೋಗೋಕೆ ರೆಡಿ ಆಗ್ತೀರಾ. ಹೋಗೋಕ್ಕೂ ಮುಂಚೆ ನಿಮ್ಮ ಮನೆ ದೇವರಿಗೆ ಮತ್ತೆ ಮುಖ್ಯವಾಗಿ ಗಣೇಶನಿಗೆ ಆಮೇಲೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಬೇಕು. ಅವಾಗ್ಲೇ ನಿಮ್ಗೆ ಎಲ್ಲಾ ಕಡೆಯಿಂದನೂ ಅನುಗ್ರಹ ಸಿಗುತ್ತೆ. ಆದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆನೂ ನಿಮ್ ಮನ್ಸಿಗೆ ಏನನ ತೃಪ್ತಿ ಆಗಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಹಸು ಇದ್ರೆ ಅದಕ್ಕೆ ನೀವು ಮೇವು ಹಾಕಿ ಅದನ್ನ ಸಂತೃಪ್ತಿಗೊಳಿಸ್ಬೇಕು. ಯಾಕಂದ್ರೆ ನಾವು ಗೋಮಾತೆಯಲ್ಲಿ ಮುಕ್ಕೋಟಿ ದೇವರನ್ನ ನೋಡ್ತೀವಿ. ಹಾಗಾಗಿ ಮುಕ್ಕೋಟಿ ದೇವರ ಅನುಗ್ರಹ ಸಿಕ್ಕಂಗೆ ಅಂತ ತುಂಬಾ ಜನ ಹೇಳ್ತಾರೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಮನೆ ಹತ್ರ ಇರುವಂತ ಚಿಕ್ಕ ಮಕ್ಳನ್ನ ಕರೆದು ಊಟ ಬಡಿಸೋದ್ರಿಂದ ಆ ರಾಘವೇಂದ್ರನ ಅನುಗ್ರಹನೇ ಸಿಗುತ್ತೆ. ಇದು ನನ್ಗೆ ಗೊತ್ತಿರೋರು ಒಬ್ರು ಹೇಳಿರೋದು. ಅವ್ರಿಗೆ ಹೀಗೆ ಮಂತ್ರಾಲಯಕ್ಕೆ ಹೋಗೋಕೆ ಸಮಸ್ಯೆ ಆದಾಗ ಈ ರೀತಿ ಮಾಡಿದ್ವಿ, ಆಗ ಹೋಗೋಕೆ ಆಯ್ತು ಅಂದ್ರು. ಹಾಗಾಗಿ ಇದನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳ್ದೆ. ನನ್ನ ಈ ಹಿಂದೆ ಮಂತ್ರಾಲಯಕ್ಕೆ ಹೋಗಿರುವಂತಹ ವಿಡಿಯೋದಲ್ಲಿ ಸುಮಾರು ಜನಕ್ಕೆ ಮಂತ್ರಾಲಯ ಹೋಗೋಕೆ ಎಷ್ಟು ಆಸೆ ಇದೆ ಅಂತ ಗೊತ್ತಾಯ್ತು. ಅಷ್ಟು ಜನಕ್ಕೂ ರಾಯರ ಆಶೀರ್ವಾದ ಸಿಗ್ಲಿ ಅಂತ ಕೋರ್ಕೊಂತೀನಿ. ಮತ್ತೆ ನಾನ್ ನಂಬೋದೇನಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಆಗಲ್ಲ, ಅದು ಅಲ್ಲಿಂದ ಕರೆ ಬರಬೇಕು. ಅಂದ್ರೆ ರಾಯರೇ ನಮ್ಮನ್ನ ಕರ್ಸ್ಕೊಂತಾರೆ ಅನ್ನೋದು ವಾಸ್ತವ. ಯಾಕಂದ್ರೆ ನಂಗೆ ಬಹಳಷ್ಟು ಜನ ಹೇಳಿದ್ರು ಮಂತ್ರಾಲಯಕ್ಕೆ ಹೋಗ್ಬೇಕು ಆದ್ರೆ ಆಗ್ತಾನೆ ಇಲ್ಲ ಅಂತ. ನಾನು ಪ್ರಯತ್ನ ಪಟ್ಟಾಗ ತುಂಬಾ ಸತಿ ಏನೇನೋ ಸಮಸ್ಯೆಗೆ ಅದನ್ನ ಮುಂದೂಡ್ತಿದ್ದೆ. ಹೀಗೆ ಮಾಡಿ ಮಾಡಿ 1 ವರ್ಷ ಆದ್ಮೇಲೆ ರಾಯರ ದರ್ಶನ ನನಗೆ ಸಿಕ್ತು. ಅದು ಕೂಡ ಯಾವುದೇ ರಶ್ ಇಲ್ಲದೆ ಡೈರೆಕ್ಟ್ ಆಗಿ ದೇವ್ರ ಮುಂದೆನೆ ಹೋಗಿ ನಿಂತ್ಕೊಂಡು ನೋಡೋಷ್ಟು ಈಸಿಯಾಗಿ. ಅವಾಗ್ಲೇ ನನ್ಗನ್ಸಿದ್ದು ಇದಕ್ಕೆಲ್ಲ ರಾಯರ ಆಶೀರ್ವಾದ ಇರಬೇಕು ಅಂತ. ಯಾಕಂದ್ರೆ ನಾನ್ ಹೇಳ್ತಿರೋದು ನನ್ನ ಜೀವನದಲ್ಲಿ ನಿಜವಾಗ್ಲೂ ಆಗಿರೋದನ್ನ, ಇದರಲ್ಲಿ ಯಾವುದೇ ಊಹೆಗಳು ಇಲ್ಲ. ಇನ್ನ ಹೋಗೋ ಎಲ್ಲರೂ ತಪ್ಪದೆ ನೀವು ಧರಿಸುವಂತಹ ಬಟ್ಟೆ ಮೇಲೆ ಗಮನ ಇರಲಿ. ನನ್ಗೆ ಗೊತ್ತಿರೋದು ಹೇಳ್ಬೇಕಂದ್ರೆ ಹುಡುಗರು ಬಿಳಿ ಪಂಚೆ ಮತ್ತೆ ಕೇಸರಿ ಶಾಲ್ನ ಹಾಕೋಬೇಕು. ಮತ್ತೆ ಹುಡುಗಿರು ರೆಡ್, ಸ್ಯಾಫ್ರನ್ ಅಥವಾ ಗ್ರೀನ್ ಕಲರ್ನ ಸ್ಯಾರಿ ಹಾಕೊಂಡ್ರೆ ಒಳ್ಳೇದು. ನಿಮ್ಗೆ ಈಸಿ ಆಗ್ಲಿ ಅಂತ ಪಂಚೆ, ಶಾಲ್ ಮತ್ತೆ ಸ್ಯಾರಿನ ಚೆನ್ನಾಗಿರೋದು ಮತ್ತೆ ಕಡಿಮೆ ಬೆಲೆಗೆನೆ ಸಿಗೋವಂಥದ್ದನ್ನ ನಾನ್ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ನೀವು ತಗೋಬೇಕು ಅಂತಿದ್ರೆ ಅದ್ರ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ನನ್ನ ಹರಿಕೆ ಮುಡುಪು ಹೇಗ್ ಕಟ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಾನ್ ಹೇಳುವಂತ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಒಂದು ಹೊಸ ಬಿಳಿ ಬಟ್ಟೆನ ತಗೊಂಡು ಅದರಲ್ಲಿ ತುಳಸಿ, ಎಲೆ ಅಡಿಕೆ, ಸ್ವಲ್ಪ ಅಕ್ಕಿ ಹಾಕಿ ಮತ್ತೆ 7 1 ಕಾಯಿನ್ ನ ಇಡಬೇಕು. ಅದಾದ್ಮೇಲೆ ಅದನ್ನ ಕಟ್ಟಿ ಮನೆಯ ದೇವರ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇದನ್ನ ಗುರುವಾರ ಸ್ನಾನ ಮಾಡ್ಕೊಂಡು ಈ ರೀತಿ ಮಾಡಿದ್ರೆ ನಮ್ಮ ಆಸೆ ಈಡೇರುತ್ತೆ ಅಂತ ಹೇಳ್ತಾರೆ. ನಾನಿವಾಗ ಹೇಳಿರೋದೆಲ್ಲ ಆಲ್ರೆಡಿ ಇದನ್ನ ಮಾಡಿ ಒಳ್ಳೇದು ಆಗಿರೋರ ಹತ್ರ ಕೇಳಿನೇ ಹೇಳ್ತಿರೋದು. ಹಾಗಾಗಿ ನೀವು ಯಾವುದೇ ಡೌಟ್ಸ್ ಇಲ್ಲದೆ ನಾನು ಹೇಳಿರೋ ರೀತಿ ಮಾಡಿದ್ರೆ ಒಳ್ಳೇದಾಗೋದು ಮಾತ್ರ ಪಕ್ಕ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನಿದೆ, ಮಂತ್ರಾಲಯಕ್ಕೆ ಹೋಗೋದೇ ಬಾಕಿ. ಸೊ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಅಲ್ಲಿಗೆ ಹೋಗೋದು ಹೇಗೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದಿಗೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ನೀವು ಮಂತ್ರಾಲಯಕ್ಕೆ ಒಬ್ಬರೇ ಆದ್ರೂ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದ್ರೂ ಹೋಗೋಣ ಅಂತಿದ್ರೆ ನಿಮ್ಗೆ 2 ಆಪ್ಷನ್ ಇದೆ. ಒಂದು, ಟ್ರೈನ್ ನಲ್ಲಿ ಹೋಗ್ಬೋದು. ಅದು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಮಂತ್ರಾಲಯದ ಹತ್ತಿರದ ಸ್ಟೇಷನ್ಗೆ ಬಿಡುತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಇದಕ್ಕೆ ಏನಿಲ್ಲ ಅಂದ್ರೂ ಒಬ್ರಿಗೆ 600 ರೂಪಾಯಿವರೆಗೂ ಆಗುತ್ತೆ. ಇದ್ರ ಮೇಲೆ ನೀವು ಎಷ್ಟು ಜನ ಹೋಗ್ತಿರೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ಟ್ರೈನ್ ಟಿಕೆಟ್ ನ ನೀವು IRCTC ವೆಬ್ಸೈಟ್ ನಲ್ಲಿ ಬುಕ್ ಮಾಡ್ಕೋಬೇಕು. ಇನ್ನ ಬಸ್ ನಲ್ಲಿ ಹೋಗೋಣ ಅಂತಿದ್ರೆ ನಿಮ್ಗೆ ಮೆಜೆಸ್ಟಿಕ್ ನಲ್ಲಿ ಡೈಲಿ ಈವ್ನಿಂಗ್ ಟೈಮ್ಗೆ ಒಂದು ಡೈರೆಕ್ಟ್ ಬಸ್ ಇದೆ. ಅದರಲ್ಲಿ ಹೋಗಿ ಬರ್ಬೇಕಂದ್ರೆ ಒಬ್ಬರಿಗೆ 1500 ರೂಪೀಸ್ ವರೆಗೂ ಆಗ್ಬಹುದು. ಇಲ್ಲಿ ಒಂದು ಸಜೆಷನ್ ಏನಂದ್ರೆ ನೀವು ಈ ಬಸ್ ಸೀಟ್ ನ ಫಸ್ಟೇ KSRTC ವೆಬ್ಸೈಟ್ ನಲ್ಲಿ ಸೀಟ್ ರಿಸರ್ವ್ ಮಾಡಿಸ್ಬಿಟ್ರೆ ಬೆಸ್ಟ್. ಯಾಕಂದ್ರೆ ತುಂಬಾ ದೂರ ಆಗಿರೋದ್ರಿಂದ ಸೀಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ ನೀವೇನ ಲೇಡೀಸ್ ಹೋಗ್ಬೇಕು ಅಂತಿದ್ರೆ ನೀವು ನಿಮ್ಮ ಫ್ರೀ ಬಸ್ ನ ಯೂಸ್ ಮಾಡ್ಕೊಂಡು ಹೇಗೆ 100 ರೂಪೀಸ್ ನಲ್ಲೇ ಹೋಗ್ಬೋದು ಅಂತ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಮೇಲೆ ಕಾಣ್ತಿರೋಂತ ಲಿಂಕ್ ನ ಕ್ಲಿಕ್ ಮಾಡಿ.
ಅದರಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲ ನಿಮ್ದೇ ಓನ್ ವೆಹಿಕಲ್ ಇದ್ರೆ ಇನ್ನ ಒಳ್ಳೇದು. ಮತ್ತೆ ಹೋಗಿದ ಕೂಡಲೇ ರೆಸ್ಟ್ ಅಥವಾ ರಿಫ್ರೆಶ್ ಆಗೋಕ್ಕೆ ರೂಮ್ ಬೇಕಲ್ವಾ, ಅದನ್ನ ನೀವು SRS ಮಠ ವೆಬ್ಸೈಟ್ನಲ್ಲಿ ಬುಕ್ ಮಾಡಬೇಕು. ಇಲ್ಲ ಅಲ್ಲಿ ಹೋದ್ಮೇಲೆ ದೇವಸ್ಥಾನದ ಅಕ್ಕಪಕ್ಕ ತುಂಬಾ ರೂಮ್ಗಳಿರುತ್ತೆ, ಅದು 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನೀವು ತಗೋಬಹುದು. ಮತ್ತೆ ನಿಮ್ಗೆಲ್ಲ ಗೊತ್ತಿರಲಿ, ನೀವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಆಶೀರ್ವಾದ ಪಡೆಯೋಕ್ಕೂ ಮುಂಚೆ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮಂಚಾಲಮ್ಮನವರ ಆಶೀರ್ವಾದ ಪಡಿಬೇಕು. ಅದು ಯಾಕೆ ಅನ್ನೋದು ದೊಡ್ಡ ಕತೆ ಇದೆ, ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದ್ರೆ ಇವಾಗ ಚಿಕ್ಕದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಮಂತ್ರಾಲಯ ಇರುವ ಜಾಗನ ಮೊದಲು ಮಂಚಾಲಯ ಅಂತ ಕರೀತಾ ಇದ್ರು, ಹಾಗೂ ಆ ಊರಿನ ದೇವತೆನೇ ಮಂಚಾಲಮ್ಮ. ಅವರು ಸಾಕ್ಷಾತ್ ದುರ್ಗಾದೇವಿ ಅವತಾರ. ಆ ಜಾಗಕ್ಕೆ ರಾಯರ್ ಬಂದು ಅಲ್ಲೇ ನೆಲೆಸಿರ್ಬೇಕು ಅಂತ ಅನ್ಕೊಂಡಾಗ ಮಂಚಾಲಮ್ಮನವರ ಹತ್ರ ಸ್ವಲ್ಪ ಜಾಗ ಕೇಳ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ದೇವಿ ಅನುಗ್ರಹಿಸ್ತಾರೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ರಾಯರನ್ನ ದರ್ಶನ ಮಾಡುವಂತ ಜನ ಮಂಚಾಲಮ್ಮನವರ ಅಸ್ತಿತ್ವನ ಮರಿತಾರೇನೋ ಅಂತ ಆತಂಕ ವ್ಯಕ್ತಪಡಿಸಿದಾಗ ಅವಾಗ ರಾಯರ್ ಹೇಳ್ತಾರೆ, ಯಾರೇ ಮಂತ್ರಾಲಯಕ್ಕೆ ನನ್ನ ಆಶೀರ್ವಾದ ಪಡೆಯೋಕೆ ಬರ್ತಾರೋ ಅವರು ಮೊದಲು ಮಂಚಾಲಮ್ಮನವರ ಆಶೀರ್ವಾದ ಪಡಿಬೇಕು ಅಂತ. ಹಾಗಾಗಿ ಆಗ್ಲಿಂದ ಈ ರೂಢಿ ವಾಡಿಕೆಯಲ್ಲಿ ಬಂದಿದೆ. ಇನ್ನ ಫೈನಲಿ ನಾವು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋಕೆ ರೆಡಿ ಆಗಿದ್ದೀವಿ. ಇಲ್ಲಿಗೆ ಬಂದ್ಮೇಲೆ ಮೊದಲು ಆ ದೇವಸ್ಥಾನದ ಶಾಂತಿಯುತವಾದ ವಾತಾವರಣನ ಆಸ್ವಾದಿಸಿ, ನಂತರ ನೆಮ್ಮದಿಯಾಗಿ ರಾಯರನ್ನ ನೋಡೋಕೆ ಹೋಗಿ. ಅಲ್ಲಿ ಯಾರು ನಿಮ್ಮನ್ನ ತಳ್ಳೋದು ಮತ್ತೆ ರಾಯರನ್ನ ನೋಡೋಕೆ ತೊಂದರೆ ಏನೂ ಮಾಡಲ್ಲ. ನಿಧಾನಕ್ಕೆ ನೆಮ್ಮದಿಯಾಗಿ ನೀವು ರಾಯರ್ನ ನೋಡಿ ನಮಸ್ಕರಿಸಿ ನಿಮ್ಮ ಮನಸ್ಸಿನಲ್ಲಿದ್ದನ್ನೆಲ್ಲ ಮಾತಾಡ್ಬೋದು. ಅವಾಗ ನಿಮ್ಗೆ ತುಂಬಾ ಆತ್ಮ ಸಂತೃಪ್ತಿ ಆಗುತ್ತೆ. ಅದಾದ್ಮೇಲೆ ಅಲ್ಲೇ ಪ್ರಸಾದನ ಸೇವಿಸಿ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಒಳ್ಳೇದು. ಎಲ್ಲ ಆದ್ಮೇಲೆ ಕೂಡ್ಲೆ ಮನೆಗೆ ಬರೋದ್ರ ಬದಲು ಅಲ್ಲೇ ಆ ಮಂತ್ರಾಲಯ ಕ್ಷೇತ್ರದಲ್ಲೇ 1-2 ದಿನ ಇದ್ರೆ ಒಳ್ಳೇದು. ಅಲ್ಲೇ ಹತ್ತಿರದಲ್ಲಿ ಇರುವಂತ ಜಾಗಗಳನ್ನೆಲ್ಲ ನೋಡ್ಕೊಂಡು ಒಟ್ಟಿಗೆ ಬರಬೇಕು. ಅಲ್ಲೇ ಹತ್ತಿರದಲ್ಲಿ ರಾಯರು 12 ವರ್ಷ ಇದ್ದಂತಹ ಬಿಚ್ಚಾಲೆಗೆ ತುಂಬಾ ಜನ ಹೋಗಲ್ಲ. ಆದ್ರೆ ನೀವೇನ ಫಸ್ಟ್ ಟೈಮ್ ಹೋಗ್ತಿದ್ರೆ ಅಲ್ಲಿಗೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸರಿ, ಮಂತ್ರಾಲಯಕ್ಕೆ ಬಂದ್ವಿ, ಅಲ್ಲಿ ಎಲ್ಲಾ ನೋಡಿದ್ವಿ, ಇನ್ನ ಹೊರಡೋಣ ಅಂತಿದ್ರೆ ಅದಕ್ಕೂ ಮುಂಚೆ ನಿಮ್ ಜೊತೆ ನಿಮ್ ಮನೆಗೆ ರಾಯರ ಆಶೀರ್ವಾದ ಬರಬೇಕು ಅಂತಿದ್ರೆ ನೀವು ತಪ್ಪದೆ ಅಲ್ಲಿಂದ ಗುರು ರಾಯರ ಪಾದಿಕೆನ ತಗೊಂಡ್ ಬರ್ಬೇಕು. ಇದರಿಂದ ನೀವು ನಿಮ್ಮ ಮನೆಯಲ್ಲಿ ಅದನ್ನ ನೋಡಿದ ಪ್ರತಿ ಕ್ಷಣ ರಾಯರನ್ನ ನೋಡ್ದಂಗ ಅನ್ಸುತ್ತೆ. ಮತ್ತೆ ಅವರ ಅನುಗ್ರಹ ನಿಮ್ಮ ಮನೆಯವ್ರ ಮೇಲೆಲ್ಲ ಇದೆ ಅನ್ನೋ ಭಾವನೆ ಇರುತ್ತೆ. ಇಷ್ಟೇ ಅಲ್ದಿರ ನೀವೇನ ಮಂತ್ರಾಲಯದ ರಾಯರಿಂದ ಒಳ್ಳೇದಾಗಿ ಇಲ್ಲ ಏನನ್ನ ನಿಮ್ ಕಡೆಯಿಂದ ರಾಯರಿಗೆ ಸೇವೆ ಮಾಡಬೇಕು ಅನ್ನೋ ಆಸೆ ಇದ್ರೆ ತಪ್ಪದಿರ ಮಾಡ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಕೌಂಟರ್ 6 ಆಪೋಸಿಟ್ ನಲ್ಲಿರುವಂತಹ ಗುರುಪಾದ ಕೌಂಟರ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಮತ್ತೆ ನಿಮ್ಮ ಐಡೆಂಟಿಟಿ ಕಾರ್ಡ್ನ ಏನನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ಎಲ್ಲಿ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಯಾವುದೇ ಕೊಟ್ಟರು ಅದನ್ನ ನೀವು ಇಚ್ಛಾಪೂರ್ವಕವಾಗಿ ಮಾಡಬೇಕು. ನನ್ಗೆ ಬೇರೆ ಸೇವೆ ಕೊಟ್ಟಿದ್ರೆ ಚೆನ್ನಾಗಿರೋದು, ಪ್ರಸಾದ ಹಂಚೋ ಹತ್ರ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತೆಲ್ಲ ಅನ್ಕೊಂಡ್ರೆ ನಿಮ್ಗೆ ಕೊಟ್ಟಿರುವಂತ ಸ್ಥಾನನ ಖುಷಿಯಾಗಿ ಮಾಡಿಲ್ಲ ಅಂದ್ರೆ ರಾಯರು ಮೆಚ್ಚಲ್ಲ. ಯಾಕಂದ್ರೆ ಅದು ಕೂಡ ರಾಯರ ಪರೀಕ್ಷೆ ಅಂತಾನೆ ಸುಮಾರು ಜನ ಭಾವಿಸ್ತಾರೆ. ಸೊ ನಾನ್ ಹೇಳೋದೇನಂದ್ರೆ, ಯಾವುದೇ ಆಗ್ಲಿ ತೊಂದರೆ ಇಲ್ದ್ರ ಖುಷಿಯಾಗಿ ಸ್ವೀಕರಿಸಿ. ನಿಮ್ಗೆ ಇಷ್ಟ ಆಗಿರೋಂಥ ಸೇವೆ ಸಿಕ್ಕಿದೆ ಅಂದ್ರೆ ರಾಯರು ಮೆಚ್ಚಿದ್ದಾರೆ ಅಂತ. ಇಲ್ಲ ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಕೊಟ್ಟಿದ್ದಾರೆ ಅಂದ್ರೆ ರಾಯರು ನಿಮ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ. ಅದನ್ನ ಮರಿಬೇಡಿ. ಇನ್ನ ನೀವು ಈ ಸೇವೆನ 1 ದಿನಾನೂ ಮಾಡ್ಬೋದು, 3 ದಿನಾನೂ ಮಾಡ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಬೋದು, ಯಾವುದೇ ಅಡ್ಡಿ ಇರೋದಿಲ್ಲ. ಮತ್ತೆ ಮುಖ್ಯವಾಗಿ ಈ ಸೇವೆ ಮಾಡುವಾಗ ಪ್ರಸಾದ ಇರುತ್ತೆ, ಆದ್ರೆ ಯಾವುದೇ ರೂಮ್ ಫೆಸಿಲಿಟಿ ಇರೋದಿಲ್ಲ. ಅದನ್ನ ನೀವು ಫಸ್ಟೇ ಬುಕ್ ಮಾಡ್ಕೊಬೇಕು. ಮತ್ತೆ ಯಾವುದೇ ಫೀನೂ ಇರೋದಿಲ್ಲ. ಇನ್ನ ನಿಮ್ಗೆಲ್ಲ ರಾಯರ್ ಬಗ್ಗೆ ತಿಳ್ಕೋಬೇಕು ಅಥವಾ ಜಪ ಮಾಡೋಕೆ ಒಳ್ಳೆ ಬುಕ್ ಬೇಕು ಅಂತಿದ್ರೆ ಅದಕ್ಕೆ ನಾನು ನಿಮ್ಗೋಸ್ಕರ ಎಲ್ಲ ನೀಟಾಗಿ ನೋಡಿ ಒಳ್ಳೇದು ಮತ್ತೆ ಅಫೋರ್ಡೆಬಲ್ ಆಗಿರುವಂತಹ ಬುಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿಂದ ತಗೋಬಹುದು. ಬುಕ್ ಮಾತ್ರ ಅಲ್ಲ, ಹುಡುಗರಿಗೆ ಮತ್ತೆ ಹುಡುಗಿರಿಗೆ ನಾನು ಹೇಳಿರುವಂತ ಬಟ್ಟೆನ ಧರಿಸಬೇಕು ಅಂತಿದ್ರೆ ಮತ್ತೆ ಅದು ಒಳ್ಳೇದು ಹಾಗೂ ಕಡಿಮೆ ಬೆಲೆಗೆನೆ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ನಾನು ಅದ್ರ ಲಿಂಕ್ ನ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ನೋಡಿ. ಫೈನಲಿ ವಿಡಿಯೋ ಏನ್ ಮಾಡುವಂತ ಸಮಯ ಬಂತು. ಮಾಡೋಕ್ಕೂ ಮುಂಚೆ ಒಂದು ವಿಷಯ, ಇದರಲ್ಲಿ ನನಗೆ ನಿಮ್ಮ ಅಭಿಪ್ರಾಯ ಬೇಕಿದೆ. ಅದೇನಂದ್ರೆ, ಸ್ವಲ್ಪ ದಿನಗಳಿಂದ ಮಂತ್ರಾಲಯದಲ್ಲಿ ಭಾಷೆಗೆ ವಿವಾದಗಳು ಉಂಟಾಗ್ತಿದೆ. ಆದ್ರೆ ಇದೇನು ಹೊಸದಲ್ಲ, ತುಂಬಾ ದಿನದಿಂದನೂ ಮಂತ್ರಾಲಯದಲ್ಲಿ ಯಾವ ಭಾಷೆ ಇರಬೇಕು ಅನ್ನೋದ್ರ ಮೇಲೆ ಜಗಳ ಆಗ್ತಾನೆ ಇದೆ. ಯಾಕಂದ್ರೆ ಮಂತ್ರಾಲಯ ಆಂಧ್ರ ಸ್ಟೇಟ್ ನಲ್ಲಿ ಇರೋದು. ಅದು ಆಂಧ್ರದಲ್ಲಿ ಇದ್ರೂ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕನ್ನಡದವರೇ ಆಗಿರೋದ್ರಿಂದ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅಲ್ಲಿ ಭಾಷೆ ಇರುತ್ತೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ. ಯಾಕಂದ್ರೆ ರಾಯರು ಅವರ ಭಕ್ತಾದಿಗಳಿಗೆ ಸೀಮಿತನೇ ಹೊರತು ಯಾವುದೇ ಭಾಷೆಗೆ ಸೀಮಿತ ಅಲ್ಲ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಈ ಇನ್ಫಾರ್ಮೇಶನ್ ಯಾರಿಗೆ ಬೇಕೋ ಅವ್ರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.